ಈಗಾಗಲೇ ನಾನು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ನೀವೆಲ್ಲ ಕೇಳಿದ್ದೀರಿ. ಅಷ್ಟೇ ಮಾತು, ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಏನು ಹೇಳಬೇಕು ಅದನ್ನು ಮಾಡ್ರಪ್ಪ. ನೀರು ಬಿಟ್ರಲ್ಲ ಈಗ ನೋಡ್ರಿ, ಕೆರೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಏನು ಬೇಕಾಗಿಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೆರೆ. ಅದು KDB ಇರ್ಬೋದು, MI ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೆಲ್ಲರ ಆಗ್ರಹ ಏನಂದರೆ KDBಯಿಂದ MIಗೆ ಮೊದಲೇ ಥರ ಇತ್ತು ಯಥಾಸ್ಥಿತಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನೊಂದು 25-30 ಹಳ್ಳಿ ಮೈದಾಳದಿಂದ ಹಿಡ್ಕೊಂಬಂದ್ರೆ ಮೈದಾಳ, ಬಂಡಿಹಳ್ಳಿ, ಪಂಡಿತಹಳ್ಳಿ, ಮಂಚಕಲ್ಕುಪ್ಪೆ, ಮಾಚನಹಳ್ಳಿ, ಕ್ಯಾತ್ಸಂದ್ರ, ಮತ್ತು ನಮಗೆ ಇದು ಕಲ್ಲಹಳ್ಳಿ, ಕೆಸರುಮಡು, ಚನ್ನಗೈನಪಾಳ್ಯ, ಶೆಟ್ಟಿಹಳ್ಳಿ, ಪಾಲ್ಸಂದ್ರ, ಇವೆಲ್ಲ ಊರುಗಳಿಗೂ ಕೂಡ ದನ ಕರುಗಳು ಕುಡಿಯೋಕ್ಕೂ ನೀರು, ಕೆರೆ ಒಂದೇ ಅಲ್ಲ, ದನ ಕರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿರಲಿಲ್ಲ. ಮತ್ತು ಸಾಲದಕ್ಕೆ ಇನ್ನೊಂದೇನಪ್ಪ ಅಂದರೆ 9 ಅಡಿ ನೀರು ರೈತರಿದೆ. ಕುಡಿಯೋ ನೀರು ಬಿಟ್ಟು ಕುಡಿಯೋ ನೀರಿಗೆ ನಾವು ಕೂಡ ಆದ್ಯತೆ ಕೊಡಬೇಕು. ಕುಡಿಯೋ ನೀರನ್ನು ಸಂಗ್ರಹಣೆಯನ್ನು ನಾವು ಕೂಡ ಇನ್ನೂ ಹೆಚ್ಚಿಟ್ಕೋಬೇಕು ಅಂತಕ್ಕಂಥವರೇ ನಾವು. ಆ ಒಂದು ದೃಷ್ಟಿನಲ್ಲಿ 9 ಅಡಿ ನೀರು ರೈತರ ಪಾಲಿದೆ ಕುಡಿಯೋ ನೀರು ಹೊರತುಪಡಿಸಿ. ಆ ನೀರಲ್ಲಿ ಒಂದು 9 ದಿವಸ ಬಿಟ್ಟರೆ ಎಲ್ಲ ದನ ಕರುಗಳಿಗೆ ಮತ್ತು ಅಡಿಕೆ ತೋಟಗಳಿಗೆ ಇವಕ್ಕೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಮೈದಾಳದ ಅಮಾನಿಕೆರೆ ರೈತರುಗಳು ಮಾಡಿರ್ತಕ್ಕಂಥದ್ದು. ಮನವಿಗೆ ಸ್ಪಂದಿಸಿ ನಮ್ಮ ಗೃಹ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಗೌಡ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸ್ಪಂದನೆಯಿಂದ ಅಲ್ಲಪ್ಪ, ಈಗ ಅವರು ಒಪ್ಕೊಂಡಿರ್ತಾನೆ ಬಿಡೋದು. ಯಾರು ಬಿಟ್ಟಿದ್ರು? ಆಚೆ ಬಂದ್ಬಿಟ್ಟು ಸುಮಾರು 2 ಎಕರೆಯಲ್ಲಿ 4-5 ಅಡಿ ನೀರು ನಿಂತಿತ್ತು ವೇಸ್ಟ್ ಆಗಿ. ಸೊ ವೇಸ್ಟ್ ಕೂಡ ಆಗಿದೆ ಅಂತ. ವೇಸ್ಟ್ ಅಂದ್ರೆ ಏನಾಗ್ತದೆ ಅಲ್ಲಪ್ಪ, ಅಲ್ಲಿಂದ ದನ ಕುಡಿಯೋದು ಏನೆಲ್ಲ ತಗೊಂಡೋಗಿ ತೊಟ್ಟಿನಲ್ಲಿ ದನಗಳಿಗೆ ಇಡ್ತಾವ. ಪಕ್ಷಿಗಳಿಗೆ ನೀರು, ದನಗಳಿಗೆ ನೀರು, ಗೊತ್ತಾಯ್ತಾ? ಅದರಿಂದ ಇಲ್ಲ ನಮ್ದೇನಿಲ್ಲ ರೈತರದು. ನಾನು ನೋಡಪ್ಪ, ರೈತರ ವಿಚಾರ, ಬಡವ್ರ ವಿಚಾರ ಬಂತು ನಾನು ಯಾರಿಗೂ ಲೆಕ್ಕ ಇಡೋದಿಲ್ಲ. ನಡೀರಿ, ಜಾಸ್ತಿ ಮಾತಾಡೋದು. ಈಗಾಗಲೇ ನಾನು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ನೀವೆಲ್ಲ ಕೇಳಿದ್ದೀರಿ. ಅಷ್ಟೇ ಮಾತು, ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಏನು ಹೇಳಬೇಕು ಅದನ್ನು ಮಾಡ್ರಪ್ಪ. ನೀರು ಬಿಟ್ರಲ್ಲ ಈಗ ನೋಡ್ರಿ, ಕೆರೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಏನು ಬೇಕಾಗಿಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೆರೆ. ಅದು KDB ಇರ್ಬೋದು, MI ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೆಲ್ಲರ ಆಗ್ರಹ ಏನಂದರೆ KDBಯಿಂದ MIಗೆ ಮೊದಲೇ ಥರ ಇತ್ತು ಯಥಾಸ್ಥಿತಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನೊಂದು 25-30 ಹಳ್ಳಿ ಮೈದಾಳದಿಂದ ಹಿಡ್ಕೊಂಬಂದ್ರೆ ಮೈದಾಳ, ಬಂಡಿಹಳ್ಳಿ, ಪಂಡಿತಹಳ್ಳಿ, ಮಂಚಕಲ್ಕುಪ್ಪೆ, ಮಾಚನಹಳ್ಳಿ, ಕ್ಯಾತ್ಸಂದ್ರ, ಮತ್ತು ನಮಗೆ ಇದು ಕಲ್ಲಹಳ್ಳಿ, ಕೆಸರುಮಡು,